ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವ ಒಂದಷ್ಟು ಡೆವಲಪ್ಮೆಂಟ್ಗಳ ವಿಚಾರ. ಈ ಹಿಂದೆಯೇ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟು 1-to-1 ಮೀಟಿಂಗ್ ಮಾಡಿದ್ರು. ಯಾರ ಜೊತೆ? ಶಾಸಕರ ಜೊತೆ. ಈಗ ಸಚಿವರ ಸರದಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಉಸ್ತುವಾರಿ ವಿರುದ್ಧವೇ ಆಕ್ರೋಶ ಭುಗಿಲೇಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧವೇ ಆಕ್ರೋಶ ಭುಗಿಲೇಳ್ತಾ ಇದೆ. ಉಸ್ತುವಾರಿಗಳ ವಿರುದ್ಧವೇ ರಾಜ್ಯದ ನಾಯಕರು ಕಂಪ್ಲೇಂಟ್ ಕೊಟ್ರಾ ಅಂತ. ಸುರ್ಜೇವಾಲಾ ವಿರುದ್ಧ ಹಾಗಾದ್ರೆ ಸಿಟ್ಟಾಗಿದ್ದು ಯಾರ ಶಾಸಕರ ಅಥವಾ ಸಚಿವರ? ಸಿಎಂ ಡಿಸಿಎಂ ಇರುವಾಗ ಸುರ್ಜೇವಾಲಾ ಅವರು ಸಭೆ ಮಾಡಿದ್ಯಾಕೆ ಅನ್ನುವಂಥ ಪ್ರಶ್ನೆಗಳು. ಪವರ್ ಟಿವಿಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿನ ಇನ್ಸೈಡ್ ಸ್ಟೋರಿ ನಿಮ್ಮ ಮುಂದೆ. ಈಗಷ್ಟೇ ಶಾಸಕರ ಜೊತೆ 1-to-1 ಅನ್ನ ಮೀಟಿಂಗ್ ಮಾಡಿ ಡೆಲ್ಲಿಗೆ ವಾಪಸ್ ಹೋಗಿದ್ರು. ಈಗ ಮತ್ತೆ ವಾಪಸ್ ಬಂದಿದ್ದಾರೆ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಮಾಡೋದಕ್ಕೆ. ಈ ಮಧ್ಯದಲ್ಲೇ ಖರ್ಗೆ ಅವರಿಗೆ ಕಂಪ್ಲೇಂಟ್ ಮಾಡಿರೋದು. ಹಾಗಾದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ಸಚಿವರ ಅಥವಾ ಶಾಸಕರ? ನೋಡಿ, ಕಾಂಗ್ರೆಸ್ ಶಾಸಕರ ಜೊತೆ ಸರಣಿ ಸಭೆ ಮಾಡಿದ್ರು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಈ ಮೀಟಿಂಗ್ಗೆ ಸಚಿವರಿಂದ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದೆ. ಈ ಸಭೆಯಿಂದಲೇ ಶಾಸಕರು ಸಚಿವರ ಮಧ್ಯೆ ಮುನಿಸು ಅಂತೇಳಿ ಬೇಸರದ ಸಮಸ್ಯೆಯನ್ನ ಬಗೆಹರಿಸುವರಿಂದಲೇ ಸಮಸ್ಯೆ ಆಯಿತು ಅಂತೇಳಿ ಸಚಿವರು ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ವಿರುದ್ಧ ಖರ್ಗೆಗೆ ಕಂಪ್ಲೇಂಟ್ ಕೊಟ್ಟಾರಂತೆ ಒಂದಷ್ಟು ಜನ ಸಚಿವರು ಟೀಮ್. ಸಿಎಂ ಸ್ಥಾನದ ಬಗ್ಗೆ ಶಾಸಕರ ಬಳಿ ಮಾಹಿತಿ ಪಡೆದಿದ್ದು ಸರಿನಾ ಅಂತ. ಸಿಎಂ ಡಿಸಿಎಂ ಇರಬೇಕಾದ್ರೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿದ್ಯಾಕೆ? ಸಮಸ್ಯೆ ಆಲಿಸುವ ನೆಪದಲ್ಲಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದು ಸರಿನಾ? ಉಸ್ತುವಾರಿಗಳೇ ಹಿಂಗ್ ಮಾಡಿಬಿಟ್ರೆ ಹಿಂಗೆ ಅಂತ ಹೇಳಿ ಖರ್ಗೆಗೆ ಸಚಿವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಒಂದಷ್ಟು ಜನ ಸಚಿವರು. ಇವತ್ತಿನಿಂದ 3 ದಿನಗಳ ಕಾಲ ಸಚಿವರುಗಳ ಜೊತೆಗೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಮಾಡ್ತಾರೆ. ಒಂದು ಹಂತದಲ್ಲಿ ಶಾಸಕರ ಜೊತೆ ಮೀಟಿಂಗ್ ಮಾಡಿದ್ದಾಯ್ತು, 1-to-1 ಮೀಟಿಂಗ್ ಮಾಡಿದ್ದಾಯ್ತು. ಅವರು ಕೂಡ ಒಂದಷ್ಟು ಸಚಿವರ ಮೇಲೆ ನೇರ ಆರೋಪ ಮಾಡಿದಾರಂತೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದಾರಂತೆ. ಸ್ಪಂದಿಸ್ತಾ ಇಲ್ಲ ನಮ್ಮ ಕೆಲಸಗಳಿಗೆ ಅಂತ ಹೇಳಿ ಶಾಸಕರು. ಇದಕ್ಕೆ ಎಲ್ಲವನ್ನೂ ಕೂಡ ಟೈಪ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದರೂ ಮಾತನಾಡಬಹುದಾ ಈ ಮೀಟಿಂಗ್ನಲ್ಲಿ ಅನ್ನೋದು ಒಂದು ಕಡೆ. ಈ ರೀತಿಯ ಹಂತದಲ್ಲಿ, ಈ ಚರ್ಚೆಯ ಹಂತದಲ್ಲಿ ಖರ್ಗೆ ಅವರಿಗೆ ಸುರ್ಜೇವಾಲಾ ಅವರ ಬಗ್ಗೆ ಕಂಪ್ಲೇಂಟ್ ಮಾಡಿರೋದು ಒಂದಷ್ಟು ಜನ ಸಚಿವರ ಟೀಮ್. ಏನಂತ? ಸಿಎಂ ಡಿಸಿಎಂ ಇರಬೇಕಾದ್ರೆ ಸುರ್ಜೇವಾಲಾ ಅವರು ಈ ರೀತಿಯಾಗಿ ಮೀಟಿಂಗ್ ಮಾಡಿದ್ದು ಎಷ್ಟು ಸರಿ ಅಂತ. ಆಮೇಲೆ ಈಗ ಸಚಿವರ ಮತ್ತು ಶಾಸಕರ ಮಧ್ಯೆ ಇದು ಮುನಿಸಿ ಕಾರಣ ಆಗ್ತಾ ಇದೆ. ಸಮಸ್ಯೆ ಬಗೆಹರಿಸ್ತೀವಿ ಅಂತ ಬಂದು ಆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಸಚಿವರು ಮತ್ತು ಶಾಸಕರ ನಡುವೆ. ಹೀಗನ್ನೋ ಆರೋಪದ ಜೊತೆಗೆ ಕಂಪ್ಲೇಂಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಈ ಹಿಂದೆ ಶಾಸಕರ ಜೊತೆ 1-to-1 ಮೀಟಿಂಗ್ ಆಯಿತು. ಈಗ ಇವತ್ತಿನಿಂದ 3 ದಿನ ಸಚಿವರ ಜೊತೆ ಮೀಟಿಂಗ್ ಇದೆ. ಈ ಮಧ್ಯದಲ್ಲೇ ಸಚಿವರ ಗುಂಪೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರೋದು. ಏನೇನು ವಿಚಾರವನ್ನ ಇಟ್ಕೊಂಡು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಪ್ರಮುಖವಾಗಿ? ಇಲ್ಲಿ ಯಾಕಂತ ಹೇಳಿದ್ರೆ ಈಗ ಉಸ್ತುವಾರಿ ಹೆಚ್ಚರುಗಳಿರ್ಬೋದು ಅವ್ರ ಸಮಸ್ಯೆನ ಬಗೆಹರಿಸಬೇಕು. ಶಾಸಕರ ಸಮಸ್ಯೆಗಳಿರಲಿ ಅಥವಾ ಬೇರೆ ಸಮಸ್ಯೆಗಳಿರಲಿ, ಆ ಸಮಸ್ಯೆನ ಬಗೆಹರಿಸಬೇಕಾಗತ್ತೆ. ಹೀಗಾಗಿ ಆ ಉಸ್ತುವಾರಿ ಹೆಚ್ಚರುಗಳು ಸಮಸ್ಯೆನ ಬಗೆಹರಿಸ್ತಿಲ್ಲ, ಅವರೇ ಸಮಸ್ಯೆಗೆ ಕಾರಣ ಆಗ್ತಾ ಇರುತ್ತೆ ಒಂದು ಆರೋಪ. ಯಾವ ರೀತಿ ಶಾಸಕರ ಸಭೆಯನ್ನ ಸುರ್ಜೇವಾಲಾ ಅವರು ಮಾಡಿದ್ರು, ಅದೇ ರೀತಿಯಾಗಿ ಇದೀಗ ಶಾಸಕರು ಏನು ದೂರನ್ನು ಕೊಟ್ಟರು ಅದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಕೂಡ ಈಗ ಸಚಿವರುಗಳ ಸಭೆಯನ್ನು ಕರೆದಿದ್ದಾರೆ. ಇವತ್ತು 2 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಮ್ಯಾರಥಾನ್ ಸಭೆ ಆಗುತ್ತೆ. ಒಟ್ಟಾರೆ ಇವತ್ತು 6ರಿಂದ 7 ಸಚಿವರುಗಳ ಆಹ್ವಾನವನ್ನು ಕೊಡಲಾಗಿದೆ. ಪ್ರಿಪ್ರೇಷನ್ ಒಂದಿಗೆ ಇವತ್ತು ಸುರ್ಜೇವಾಲಾ ಬರ್ತಾರೆ. ಮೊನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಲೂ ಕೂಡ ಒಂದಿಷ್ಟು ಸಚಿವರುಗಳೇ ದೂರನ್ನು ಕೊಟ್ಟರು. ಏನಂತ ಒಂದಿಷ್ಟು ಅವ್ರಲ್ಲೂ ಕೂಡ ಒಂದಿಷ್ಟು ಆಕ್ರೋಶಗಳಿದೆ, ದೂರುಗಳಿದೆ, ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿದೆ, ಸಪೋರ್ಟ್ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದೆ. ಬೇರೆ ಸಚಿವರುಗಳ ನಡುವೆ ಕೋಆರ್ಡಿನೇಷನ್ಗಳಿಲ್ಲ. ಯಾಕಂತ ಹೇಳಿದ್ರೆ ಒಂದು ಯೋಜನೆ ಅನುಷ್ಠಾನ ಮಾಡಬೇಕಾದ್ರೆ 3-4 ಇಲಾಖೆಗಳ ಅಥವಾ ಇಲಾಖೆಗಳ ಅನುಮತಿ ಬೇಕಾಗುತ್ತೆ. ಈ ರೀತಿ ಕೋಆರ್ಡಿನೇಷನ್ಗಳಿಲ್ಲ ಅಂತ ಹೇಳಲಾಗಿದೆ. ಅದೇ ರೀತಿ ಕೆಲವೊಂದು ಸಚಿವರುಗಳು ಕೂಡ ಒಂದು ಸರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ ಅಂತೇಳಿ ಒಂದಿಷ್ಟು ಆರೋಪಗಳು ಕೂಡ ಇದೆ. ಉದಾಹರಣೆಗೆ ಜಮೀರ್ ಅಹಮದ್ ವಿರುದ್ಧವಾಗಿ ಸ್ಥಳೀಯ ಶಾಸಕರು ಆರೋಪವನ್ನು ಮಾಡಿದ್ರು. ಬಳ್ಳಾರಿ ಮೆಡಿಕಲ್ ಕಾಲೇಜ್ ಬೇಕು, ಹೊಸಪೇಟೆ ಒಂದಿಷ್ಟು ಅನುದಾನಗಳು ಬೇಕು, ಈ ಅನುದಾನಗಳು ಸಿಗ್ತಾ ಇಲ್ಲ ಅಂತೇಳಿ 3-4 ಸಚಿವರುಗಳು ಆಕ್ರೋಶವನ್ನು ಹಾಕಿದ್ರು. ಒಂದಿಷ್ಟು ಸಚಿವರುಗಳು ಜಿಲ್ಲೆಗಳಿಗೆ ಬರ್ತಾ ಇಲ್ಲ ಅಂತ ಆರೋಪಗಳಿದೆ. ಎಲ್ಲ ವಿಚಾರವನ್ನು ಕೇಳಬೇಕಾಗುತ್ತೆ. ಕೇವಲವಾಗಿ ಇಲ್ಲಿ ಒಂದಿಷ್ಟು ಎಲ್ಲವನ್ನು ಕೂಡ ಮಾಡಬೇಕು ಅನ್ನೋ ಚರ್ಚೆಗಳಿರುತ್ತೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ಸುರ್ಜೇವಾಲಾ ಅವರು ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಬಹುಮುಖ್ಯವಾಗಿ ದೊಡ್ಡ ಮಟ್ಟಕ್ಕೆ ಈಗ ಎಲ್ಲವನ್ನು ಕೂಡ ಇದು ಒಂದು ಅವರ ಅಭಿಪ್ರಾಯವನ್ನು ಕೇಳಲಾಗುತ್ತೆ. ಅದೇ ರೀತಿಯಾಗಿ ಸಚಿವರುಗಳು ಮೌಲ್ಯಮಾಪನ, ಯಾಕಂತ ಹಿಂದೆನೂ ಕೂಡ ಹೇಳಿದ್ರು ಏನೇನು ಕೆಲಸವನ್ನು ಮಾಡಿದ್ರಿ, ಏನೇನು ಮಾಡಬೇಕಾಗಿತ್ತು ಅಂತ ಟಾಸ್ಕ್ ಅನ್ನು ಕೊಟ್ಟಿದ್ರು. ಆ
ಟಾಸ್ಕನ್ನು ಕಂಪ್ಲೀಟ್ ಮಾಡಿದ್ರೆ ಇಲ್ವೋ ಅಂತೇಳಿ ಒಂದು ಮಾನದಂಡಗಳನ್ನು ಪಡಿಸ್ಕೊಂಡು ಮೌಲ್ಯಮಾಪನವನ್ನು ಮಾಡ್ತಾರೆ. ಮೌಲ್ಯಮಾಪನ ಯಾಕಂತೇಳಿದ್ರೆ ಒಂದು ಟೈಮನ್ನು ಕೊಡ್ಬೋದು. ಯಾಕಂತೇಳಿದ್ರೆ ಈಗ ಸಚಿವ ಮಟ್ಟ ವಿಸ್ತರಣೆ ಆಗೋದು ಡಿಸೆಂಬರ್ ಅಂತ ಯಾಕಂತ ಹೇಳಾಗ್ತಾ ಇದೆ. ಅಲ್ಲಿವರೆಗೂ ಕೂಡ 3-4 ತಿಂಗಳು ಟೈಮ್ ಇರುತ್ತೆ. ಅಲ್ಲಿವರೆಗೆ ಏನೇನು ಮಾಡ್ತೀರೋ ಮಾಡಿ, ಅಷ್ಟರವರೆಗೂ ಕೂಡ ನಿಮ್ಮ ತಪ್ಪನ್ನು ಸುಧಾರಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆದಂಡ ಗ್ಯಾರಂಟಿ ಅಂತ ಸಂದೇಶವನ್ನು ಕೂಡ ಕೊಡ್ಬೋದು ಇವತ್ತು ಶರತ್. ಓಕೆ ರೂಪೇಶ್.